ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ನಮ್ಮ ಯೂಟ್ಯೂಬ್ ಕುಟುಂಬ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ನನ್ನ ಗಂಡ ಹಾಗೂ ನನ್ನ ಫ್ರೆಂಡ್ ಡಾಕ್ಟರ್ ರೇಷ್ಮಾ ಅವರು ಎಲ್ಲಿಗೆ ಹೋಗಿದ್ದೇವೆ ಗೊತ್ತಾ? ಬಿಡದಿಯಲ್ಲಿ ಲೊಕೇಟ್ ಆಗಿರೋ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಗೆ ಹೋಗಿದ್ವಿ. ಅಲ್ಲಿ ಏನೇನು ನೋಡಿದ್ವಿ, ಏನೇನಿದೆ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ತುಂಬಾ ಚೆನ್ನಾಗಿದೆ ಇದಂತೂ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಒಬ್ಬರಿಗೆ 1300 ಟಿಕೆಟ್ ಇರುತ್ತೆ. ನಾವು 3 ಮೆಂಬರ್ಸ್ ಹೋಗಿದ್ವಿ. ಸೊ ಎಂಟ್ರೆನ್ಸ್ ಹೀಗಿರುತ್ತೆ. ದೆನ್ ಇದಕ್ಕೆ ಮಕ್ಕಳು ಹಾಗೆ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ಬೋದು, ಹಾಗೆ ತುಂಬ ಇಷ್ಟಪಡ್ತಾರೆ. ಎಸ್ಪೆಷಲಿ ಮಕ್ಕಳು ತುಂಬಾ ಚೆನ್ನಾಗಿದೆ. ತುಂಬ ಖುಷಿಯಾಗಿ ಒಂದು ಡೇ ಪೂರ ನೀವು ಎಂಜಾಯ್ ಮಾಡ್ಬೋದು, ಕಳಿಬೋದು, ಅಷ್ಟು ಚೆನ್ನಾಗಿದೆ. ಆಮೇಲೆ ಒಳಗಡೆ ಹೋದ್ಮೇಲೆ ಈ ಥರ ಟಿಕೆಟು ಎಷ್ಟು ಜನಕ್ಕೆ ತೊಗೊಂಡಿರ್ತಾರೆ ಅದಕ್ಕೆಲ್ಲರೂ ತೊಗೊಂಡು ಕೈಗೆ ಕಟ್ತಾರೆ. ಅದನ್ನು ನೀವು ಸೇಫಾಗಿ ಇಟ್ಕೊಬೇಕು. ನಾವು ಹಿಂದಿನ ದಿನವೇ ಟಿಕೆಟನ್ನು ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. ದೆನ್ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬ ಚಳಿ ಇತ್ತು, ಹಾಗಾಗಿ ಟೀ ಕುಡಿದು ಒಳಗಡೆ ಹೋದ್ವಿ. ವೀಕೆಂಡಲ್ಲಿ ನಾರ್ಮಲಾಗಿ ಪ್ರೈಸ್ 1300ವರೆಗೂ ಲಾಸ್ಟ್ ಇರುತ್ತೆ. ಇನ್ನು ಸಂಡೇ ಅಥವಾ ವೀಕೆಂಡ್ ಏನಾದರೂ ಸ್ಪೆಷಲ್ ಡೇಸ್ ಇದ್ದರೆ 1300 to 1600ವರೆಗೂ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತಂತೆ. ಬಟ್ ನಮಗೆ 1300 ಇತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ರೇಷ್ಮಾ ಅಂತೂ ಅವಳು ತುಂಬಾ ಎಲ್ಲ ಕಡೆ ಜಾಸ್ತಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡಿದ್ಲು. ದೆನ್ ಎಂಟ್ರೆನ್ಸಲ್ಲಿ ಹೋಗ್ತಾ ಒಳಗಡೆ ಈ ಥರ ಎಲ್ಲ ಆ್ಯಕ್ಟರ್ಸ್ದು ಪೇಂಟಿಂಗ್ ಮಾಡಿದ್ದಾರೆ. ಯಾರಾದರೂ ನೀವು ರೇಷ್ಮಾ ಥರ ಜಾಸ್ತಿ ಫೋಟೋಸ್ ತೊಗೊಳ್ಳೋದೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಎಲ್ಲ ನೀವು ತೊಗೊಬೋದು. ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಸೊ ಫೋಟೋಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ಗ್ರೌಂಡ್. ನಿಮಗೆ ಸಮ್ಮರ್ ಹಾಲಿಡೇ ಆಗಿರ್ಬೋದು ಅಥವಾ ಏನಾದರೂ ಮಕ್ಕಳಿಗೆ ತುಂಬ ಎಂಜಾಯ್ ಮಾಡಬೇಕು, ತುಂಬ ಗೇಮ್ಸ್ ಇದ್ದಾವೆ ಇಲ್ಲಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ, ಎಲ್ಲೂ ಬೋರ್ ಆಗೋದಿಲ್ಲ. ಎಲ್ಲ ಥರನೂ ಗೇಮ್ಸ್ ಇಟ್ಟಿದ್ದಾರೆ ಮಕ್ಕಳಿಗಂತ. ಮತ್ತು ಫ್ಯಾಮಿಲಿ ಎಲ್ಲರೂ, ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಈ ಪ್ಲೇಸಿಗೆ ಬಂದರೆ ಒನ್ ಡೇ ಪೂರ ನಿಮಗೆಲ್ಲೂ ಬೋರ್ ಆಗೋದಿಲ್ಲ. ನೋಡುವಂಥ ಪ್ಲೇಸ್ಗಳು ತುಂಬಾ ಇದ್ದಾವೆ. ಬಟ್ ನಾವು ಹೋಗಿದ್ದು ಸ್ವಲ್ಪ ಕೆಲವೊಂದು ಫ್ಯೂ ಪ್ಲೇಸ್ ನಾವು ಕವರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ರೇಷ್ಮಾ ನಾವು ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು, ಇವಳಂತೂ ಜಾಸ್ತಿನೇ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳ್ತಾ ಇದ್ಲು. ಆಮೇಲೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಕೆಲವೊಂದು ಪ್ಲೇಸ್ ಮಾತ್ರ ಮಿಸ್ ಆಗಿದೆ. ಬಟ್ ಆದಷ್ಟು ನಾನು ಪ್ಲೇಸನ್ನು ಕವರ್ ಮಾಡಿದ್ದೀನಿ. ಕೆಲವೊಂದು ಪ್ಲೇಸ್ಗಳು ತುಂಬಾ ಇಷ್ಟ ಆಯಿತು, ಸಖತ್ತಾಗಿದೆ. ಅದು ಯಾವುದು ಅಂತ ನೆಕ್ಸ್ಟ್ ಹೇಳ್ತೀನಿ. ಇನ್ನು ಎಂಟ್ರಿ ಆದಮೇಲೆ ರೈಟ್ ಸೈಡು ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲೇನಪ್ಪ ಅಂದರೆ ಜನಗಳು ಮತ್ತು ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಜನರ ಜೀವನ ಹೇಗಿತ್ತು, ಜೀವನ ಶೈಲಿ ಹೇಗಿತ್ತು, ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತಾಯಿದ್ರು ಮತ್ತು ಯಾವುದೆಲ್ಲ ವೆಪನ್ ಯೂಸ್ ಮಾಡ್ತಿದ್ರು ಅಂಥೇಳಿ ತುಂಬ ಸೊಗಸಾಗಿ ತೋರಿಸಿದ್ದಾರೆ. ಸೊ ಅದು ಇನ್ಸೈಡ್ ಹೋದಾಗ ಕಾಣಿಸುತ್ತೆ, ಅದನ್ನು ಹಾಕಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿತ್ತಂದರೆ ಯಾವ ರೀತಿ ಡ್ರೆಸ್ ಸೆನ್ಸ್ ಇತ್ತು, ಯಾವುದೆಲ್ಲ ವೆಪನ್ ಯೂಸ್ ಮಾಡ್ತಿದ್ರು, ಯಾವುದೆಲ್ಲ ಥಿಂಗ್ಸ್ ವಸ್ತುಗಳನ್ನು ಯೂಸ್ ಮಾಡ್ತಿದ್ರು ಅಂಥೇಳಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಆದಿಮಾನವರು ಯೂಸ್ ಮಾಡ್ತಿದ್ದಂಥ ವೆಪನ್ಸ್ ಹಾಗೆ ಜೀವನ ಶೈಲಿ ಹೇಗಿತ್ತು ಅಂಥೇಳಿ ಕೊಟ್ಟಿದ್ದಾರೆ. ಮತ್ತು ಹಳೆ ಕಾಲದಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿ ಜನರ ಡ್ರೆಸ್ಸಿಂಗ್ ಸೆನ್ಸ್ ಮತ್ತು ವೆಪನ್ಸ್ ಎಲ್ಲನೂ ಟೋಟಲಾಗಿ ಇಲ್ಲಿ ಇಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ವೆಪನ್ಸ್ ಯಾವುದೆಲ್ಲ ಯೂಸ್ ಮಾಡ್ತಿದ್ರು ಅಂತೇಳಿ ಅಲ್ಲಿ ಕೊಟ್ಟಿದ್ದಾರೆ.
Just a quick reminder, please avoid touching any items inside the museum. Thank you. ಇದು ಅಡುಗೆ ಮಾಡೋದಕ್ಕೆ ಹಾಗೆ ಜೀವನ ನಡೆಸೋದಕ್ಕೆ ಯಾವುದೆಲ್ಲ ಥಿಂಗ್ಸ್ ಮತ್ತು ವಸ್ತುಗಳನ್ನ ಯೂಸ್ ಮಾಡ್ತಿದ್ರು ಅಂತೇಳಿ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ. ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಫೋಟೋ ಫೋಟೋ ಇವೆಲ್ಲ ಪೂರ್ತಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಜೀವನ ಮಾಡ್ತಿದ್ರು ಅನ್ನೋದು, ಆಗಿನ ಕಾಲದಲ್ಲಿ ಯಾವ ರೀತಿ ಮನೆ ಕಟ್ತಾಯಿದ್ರು ಅದೆಲ್ಲ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಅದಾದಮೇಲೆ ನಾವು ಈ ಪ್ಲೇಸಿಗೆ ಬಂದಿದ್ದು ಮುಗಿಸ್ಕೊಂಡು ನಾವು ಈ ಪ್ಲೇಸಿಗೆ ಬಂದ್ವಿ. ಇದನ್ನಂದರೆ ಈ ಥರ ತುಂಬ ಡಾರ್ಕ್ನೆಸ್ಸಲ್ಲಿ ಕೊಟ್ಟಿದ್ದಾರೆ, ಎಲ್ಲೂ ಬೆಳಕಿಲ್ಲ. ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಅಂದರೆ ಒಂದು ಕಾಡು ಹೇಗಿರುತ್ತೆ ನೈಟ್ ಟೈಮಲ್ಲಿ ಅದನ್ನು ಇಲ್ಲಿ ತೋರಿಸಿದ್ದಾರೆ, ರೀಕ್ರಿಯೇಟ್ ಮಾಡಿದ್ದಾರೆ. ಪಕ್ಷಿಗಳ ಚಿಲಿಪಿಲಿನಾದ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ. ದೆನ್ ಕಂಪ್ಲೀಟಾಗಿ 2 ಪ್ಲೇಸ್ ವಿಸಿಟ್ ಆಯಿತು. ನೆಕ್ಸ್ಟ್ ನಾವು ಬಂದಿದ್ದು ದ ಲಾಸ್ಟ್ ವರ್ಡ್ ಜುರಾಸಿಕ್ ವರ್ಡ್ಗೆ ಬಂದಿದ್ದು. ಜುರಾಸಿಕ್ ಪಾರ್ಕ್ ಮೂವಿ ತುಂಬ ಪಾಟ್ಗಳೆಲ್ಲ ನೀವು ನೋಡಿದ್ರೆ ಇಲ್ಲಿ ಅದನ್ನೇ ನಿಮಗೆ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ, ಜುರಾಸಿಕ್ ವರ್ಲ್ಡ್ ಅಂತೇಳಿ. ಇನ್ನೊಂದು ತುಂಬ ಇಷ್ಟ ಆಗಿದೆ ಅಂದರೆ ಇದು ತುಂಬಾ ಚೆನ್ನಾಗಿದೆ. ನೀವು ಹೋಗಿ ನೋಡಿದ್ರೆ ನಿಮ್ಮ ಮಕ್ಕಳು ನೀವು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಾನಂತೂ ಇದು ತುಂಬ ಎಂಜಾಯ್ ಮಾಡ್ತೀನಿ. ಸೇಮ್ ಮೂವಿಲಿ ಏನಿತ್ತು ಅದನ್ನೇ ಸ್ವಲ್ಪ ರೀಕ್ರಿಯೇಟ್ ಮಾಡ್ತಾರೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಸೊಗಸಾಗಿ ಬ್ಯೂಟಿಫುಲ್ಲಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಡೈನೋಸರ್ ಕಾಲದಲ್ಲಿ ಡೈನೋಸರ್ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಪ್ರಾಣಿಗಳಿದ್ವು, ಅದನ್ನು ಇಲ್ಲಿ ಕಾಡಲ್ಲಿ ಪ್ರಾಣಿಗಳಿಗೂ ವಾಸ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ವೆರಿ ವೆರಿ ಬ್ಯೂಟಿಫುಲ್ ಸೆಟಪ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತಿದು. ಅವ್ರು ಈ ಕಡೆ ತಿರುಗಬೇಕು. ಇದು ಚೆನ್ನಾಗಿದೆ. ಇದು ಇವರೇ ಸೆಟಪ್ ಮಾಡಿರೋದಲ್ವಾ? ಶಾಕಾ ಭಯ ಬೇಡ, ಮತ್ತೆ ವಯರ್ ಮುಟ್ಬಾರ್ದು. ತಿರುಗ್ಬಿಟ್ಟು ಮೂತಿ ಹತ್ರ ಇಟ್ಬಿಡ್ಬೇಕು. ಮುಟ್ಟು, ಅದು ಪವರ್ ಶಾಕ್, ಯಾರು ಮುಟ್ಬಾರ್ದು. ಇನ್ನು ಸೌಂಡ್ ಜೋರಿದ್ರೆ
ಅಲ್ಲಿ ಅಲ್ಲೋಡು ನೀರು ಬರ್ತೈತೆ ಅದು ಆ ಥರ ಬರಲ್ಲ ಪ್ರಾಣಿಗೆ. ಡೈನೋಸರ್ ಮೂವಿಲಿ ಇದೆಲ್ಲ ಸೀನ್ಸು ಇದ್ದಾವೆ, ಅದನ್ನೇ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬ್ಯಾಕಿಂದ ನೋಡಿ ವಾಟರ್ ಬಾಟಲ್ ಇಟ್ಕೋತೀನಿ. ಎಕ್ಸೆಲ್ ಓಪನ್ ಆಗೋವರೆಗೂ ಮುಚ್ಕೊಂಡು ಮತ್ತು ಓಪನ್ ಆಗೋವರೆಗೂ ನೋಡ್ಬಿಟ್ಟು ಆಗ ವಿಡಿಯೋ ಮಾಡ್ಬೋದು. ಇದು ಡೈನೋಸರ್ ಬೆಳೆಯುವಿಕೆ ಅಂತೇಳಿ ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಇದು ಮೊಟ್ಟೆಯಿಂದ ಮರಿ ಹೊರಗಡೆ ಬರೋ ಥರ ಇತ್ತಂತೆ. ಬಟ್ ಇದು ಸ್ವಲ್ಪ ಸ್ಟಕ್ ಆಗಿದೆ, ಅದಕ್ಕೆ ಬರೀ ಮೊಟ್ಟೆಯಿಂದ ಹಾಗೆ ಅದು ಏನು ಚಲಿಸಿದೆ ಅದೇ ಥರ ಇದೆ. ಇದು ಕೂಡ ಒಂದು ಕಾಡಿನ ರೀತಿ ಸೆಟಪ್ ಮಾಡಿದ್ದಾರೆ. 2 ಫ್ಲೋರ್ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿರೋದು. ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ ಕಾಡಲ್ಲಿ ಕಾಡಿನ ಸೆಟಪ್ಪನ್ನು ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಒಂದು ಗುಹೆ ಮಾಡಿಕೊಳ್ಳಿಕ್ಕೆ ಮತ್ತು ಒಂದು ಮೊಟ್ಟೆ ಒಂದು ಮರಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಮಕ್ಕಳು ಎಲ್ಲ ಕರ್ಕೊಂಡು ಹೋದ್ರೆ ನೀವು ತುಂಬಾ ಎಂಜಾಯ್ ಮಾಡ್ತಾರೆ. ಅಲ್ಲಿ ಕೂಡ ಬೋರ್ ಆಗ್ತಿಲ್ಲ. ಇದು ಅದು ಎಗ್ ಮುಚ್ಚಿ ಓಪನ್ ಆಗೋದು ನೋಡ್ಬಿಟ್ಟು ಅದಾದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಕೊಂಚ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಮಕ್ಕಳಿಗಾಗಿ ತುಂಬ ವಾಟರ್ ಗೇಮ್ಸ್ ಇದ್ದಾವೆ. ಅಡಲ್ಟ್ಸ್ ಕೂಡ ಯೂಸ್ ಮಾಡ್ಬೋದು. ಯಾರಿಗಾದ್ರೂ ಸ್ವಿಮ್ಮಿಂಗ್ ಬಂದಿದ್ದರೆ ನೀವು ಕೂಡ ವಾಟರ್ ಗೇಮ್ಸ್ ಎಲ್ಲ ಆಡ್ಬೋದು. ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಕಳೆದಾದ್ಮೇಲೆ 7:30ವರೆಗೂ ಸೇಮ್ KRS ಇರೋ ಥರ ನೀರಲ್ಲಿ ಡ್ಯಾನ್ಸ್ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೇಮ್ KRS ಈ ಥರ ಇದೆ, ಅದೇ ಥರ ಇದೆ. ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನನ್ನ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.